13/5/2025 ಈ ತಾರೀಖನ್ನು ಯಾರಿಗೆ ಮೀರಕ್ಕಾಗತ್ತಪ್ಪ. ನಾ ಸಾಯಕ್ಕಿನ್ನ ಮುಂಚೆ ಕಡೆ ಇಂಥ ದಿನ ಒಂದು ಕಾಣ್ತೀನಿ ನಾನಂತ ಕನಸು ಮನಸ್ಸಲ್ಲಿ ಯೋಚಿಸಿರ್ಲಿಲ್ಲ. ಅಪ್ಪ ಮೋದಿರಾಯ, ನಿನ್ನಂಥ ಲೀಡರ್ಶಿಪ್ ಯಾರಿಗೆ ಸಿಕ್ತೋ ಆ ದೇಶ ಧನ್ಯ ಕಣ. ಸಲ್ಯೂಟ್ ಟು ಯು ಅಂತ ನಮ್ಮ ಸೈನಿಕರಿಗೆ ಸಲ್ಯೂಟ್ ಮಾಡ್ತಿದ್ರೆ ನಾನು ನಿಂಗೆ ಸಲ್ಯೂಟ್ ಹೊಡಿತೀನಿ. ನಾನು ದೊಡ್ಡ ಸಲ್ಯೂಟ್. ಒಂದು ವಾರ ನಿದ್ದೆ ಇಲ್ಲದೆ, ನ್ಯಾಯನೀತಿ ಊಟ ಇಲ್ಲದೆ, ಏನಾಯ್ತು ಒಂದೇ ಸಮಯ ಜೀವನ ಪಡ 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 ಅಂತ ಹಿಡ್ಕೊಂಡು ಅಂತೂ ನೀ ಏನು ಮಾಡಿದ್ಯಪ್ಪ ಅಪ್ಪ ನಿನ್ನ ಟೀಮ್ ವರ್ಕ್ ಇದು ಒಂದು ಇಷ್ಟರ ಮಟ್ಟಕ್ಕೆ ನೀವು ಮಾಡಿದಿರಿ. ಆಪರೇಷನ್ ಸಿಂಧೂರ್ದು ಎಕ್ಸಿಕ್ಯೂಷನ್ ಪ್ಲಾನಿಂಗ್ ಪರ್ಫೆಕ್ಷನ್ಗೆ ಟಾರ್ಗೆಟ್ ಮಾಡಿ ಹೊಡೆಯೋದಂದ್ರೆ ಏನಂತ ಹೇಳ್ಕೊಟ್ಟಿದ್ದು. घर में घुस के मारेंगे ಎಕ್ಸೆಟ್ರಾ. ಅದೇನು ಸ್ಪೀಚ್ ಅಪ್ಪ, ನಿಮ್ಗೆ ಏನು ಸ್ಪೀಚ್ ಅಪ್ಪಲೇ. ಆ ಏರ್ ಬೇಸಿಂದ ಒಂದೊಂದು ಅಕ್ಷರವೂ ಮುತ್ತಿನಂಥ ಅಕ್ಷರ, ಒಂದೊಂದು ಸೆಂಟೆನ್ಸ್ ಮುತ್ತಿನಂಥ ಸೆಂಟೆನ್ಸ್ ವಾಕ್ಯ ಆಡಿದ್ದು ಬರ್ದಿಡ್ತಾರೆ ಇದನ್ನ ಎಲ್ಲರೂ ಒಂದು ಕಡೆ ಚೆನ್ನಾಗಿ ದೊಡ್ಡದೊಂದು ಮ್ಯೂಸಿಯಮ್ಮಲ್ಲಿ ನರೇಂದ್ರ ಮೋದಿ ಭಾಷಣ ಹೋದ್ರಲ್ಲ ಅಂತ ಅಂದ್ಬಿಟ್ಟು ಹಂಗಿತ್ತು. ಹೇಳ್ತಾನೆ, धन्य है जो धरती जिस पर जवान का पैर पड़ा, धन्य है वो धरती जिस पर ಹಿಂಗೆ ಹೇಳಿ ಮತ್ತೆ ಇನ್ನೊಂದೇನೋ ಕಡೆಗೆ ಹೇಳ್ತಾನೆ. ನಾನು ಹೇಳ್ತೀನಿ, अरे धन्य है वो देश जिसको तुम जैसा नायक मिला, जननायक, जो सोचता है आम आदमी की तरह, जो रहता है आम आदमी की तरह, लेकिन अदा ಹೇಳ್ತಾರಲ್ಲ, कुछ कर गुजरने को का जो ಡಿಟರ್ಮಿನೇಷನ್ ಅದನ್ನ ಇಟ್ಕೊಂಡಿರೋ ಒಬ್ಬ ಆರ್ಡಿನರಿ ಟೀಮ್ ಆರೋನು ಮಗ. ನಾನು ಟೀಮ್ ಆರ್ಕೊಂಡು ಹಿಂಗೆಲ್ಲ ಹೇಳ್ಕೊಂಡೋನೆ ಮೆತ್ತಗೆ ರಾಜಕೀಯದಲ್ಲಿ ನೀನು ನಿಜವಾಗ್ಲೂ ತಲೆ ಒಳಗಡೆ ನೀ ಒಳ್ಳೆ ಬುದ್ಧಿ ಇಟ್ಕೊಂಡಿದ್ದೀಯ ಅನ್ನೋದು ಜನಗಳಿಗೆ ಈಗೆಲ್ಲರೂ ಗೊತ್ತಾಯ್ತಾ. ಮೋದಿ ಹೇಟರ್ಸ್ ಕ್ಲಬ್ಗಳಿಗೆ ಇನ್ನಾರು ಸರಿಯಾಗ್ರಿ. ನಾನು ಹೇಳ್ತೀನಿ, ನರೇಂದ್ರ ಮೋದಿ ನೀನು ಮತ್ತೆ ನಿನ್ನ ಟೀಮು ನಿಮ್ಮ ಯಾರೆಲ್ಲ ಬ್ಯಾಕಪ್ ಎಲ್ಲ ಟೆಕ್ನಿಕಲ್ ಟೀಮ್ ಎಲ್ಲರೂ ಇದಾರೋ ಜನ ಹೇಳ್ರಪ್ಪ, ಈ ಆಪರೇಷನ್ ಏನಿದೆಯೋ ಸಿಂಧೂರ್ ಇದನ್ನ ಮುಗಿಸ್ಬೇಡಿ ಈಗಲೇ. ಈಗ ಬರೀ ಮೂಗು ಹಿಡ್ದು ಹೀಗೆ ಹೊರಗಡೆ ಉಸಿರಾಡ್ತಿದ್ದಾವಲ್ಲ, ನಾಟಕ ಆಡ್ತವ, ಅಷ್ಟೇ ಉಸಿರು ನಿಂತದೆ ಹೊರತು ದೇಶದ ಒಳಗಡೆ ನುಸುಳ್ಕೊಂಡು ಕುಂತಾವಲ್ಲ, ಸ್ಲೀಪರ್ಸ್ ಎಲ್ಲು ಅಂತಾರ ಅವಕ್ಕೆ. ಅವುಗಳನ್ನ ಮಟ್ಟ ಹಾಕಕ್ಕೆ ಏನ್ ಬೇಕು ಆ ಕೆಲಸನ ಮುಂದುವರ್ಸ್ಕೊಂಡೋಗಿ. ಇಟ್ ಈಸ್ ಪಿಕ್ಚರ್ ರವಿ ಬಾಕಿ ಹೇ ಅಂತ ಹೇಳ್ರಿ.